ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬಾ ದಿನ ಆಯಿತು ವ್ಲಾಗ್ ಹಾಕಿ. ನಾನು ಊರಿಂದ ಹೋಗಿ ಬಂದ ಮೇಲೆ ಅವತ್ತು ವಿಡಿಯೋ ಹಾಕಿರೋಂಥದ್ದು. ನೆಕ್ಸ್ಟ್ ಮತ್ತೆ ಹಾಕೋಕ್ಕೆ ಆಗಲಿಲ್ಲ, ಅಂದರೆ ಇಂಟ್ರೆಸ್ಟ್ ಬರಲಿಲ್ಲ ಫ್ರೆಂಡ್ಸ್. ಯಾಕೋ ಅಷ್ಟು ಹೆಚ್ಚಾಗಿ ವ್ಯೂಸ್ ಏನು ಬರ್ತಾಯಿಲ್ಲ. ಅಂದರೆ ಶಾರ್ಟ್ ವೀಡಿಯೋಗಳೆಲ್ಲ ಹಾಕ್ತಾಯಿದ್ದೀನಿ, ಲಾಂಗ್ ವೀಡಿಯೋ ಹಾಕ್ತಾಯಿದ್ದೀನಿ. ಯಾವ್ದು ಹಾಕೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಶುಕ್ರವಾರ ಆಗಿರುತ್ತೆ, ಮೊಹರಂ ದಿನ. ನೋಡಿ, ಇವತ್ತು ಈ ಡಿಸೈನು ಅವರು ಹಾಕ್ಕೊಡಕ್ಕೆ ಹೇಳಿದರು. ವರ್ಕ್, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕು, ಈ ಡಿಸೈನ್ನ ಹಾಕಿದ್ದೀನಿ. ಹ್ಯಾಂಡ್ಸ್ಗೆ ಎಲ್ಲನೂ ಈ ಥರ ಬಂದಿದೆ. ಅಂದರೆ ಇದು ಸಿಂಪಲ್ ವರ್ಕ್ ಆಗಿರುತ್ತೆ. ಹ್ಯಾಂಡ್ಸ್ಗೆ ಈ ಥರ ಬಂದಿದೆ, ಎರಡು ಕಡೆ ಹ್ಯಾಂಡ್ಸ್ಗೆ. ಹಾಗೆ ಇದು ಬಂದ್ಬಿಟ್ಟು ಪ್ರಿಂಟ್ಗೆ ಬರುತ್ತೆ. ಇಲ್ಲಿ ಪ್ರಿಂಟ್ಗೆ ನೋಡಿ, ಇದು ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ, ಚೆನ್ನಾಗಿದೆ. ಸ್ಯಾರಿ ಬಂದ್ಬಿಟ್ಟು ಈ ಕಾಂಬಿನೇಷನ್ನು, ಇದರಲ್ಲಿ ಪಿಂಕ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ ಇದ್ದಿದ್ದರಿಂದ ಅದಕ್ಕೆ ಈ ಥರ ಸೆಟ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಆಗಿದ್ದೆ ಫ್ರೆಂಡ್ಸ್. ಈ ನಡುವೆ ಮನೆಯಿಂದ ಊರಿಗೆ ಹೋಗಿದ್ದೆ ಅಲ್ವಾ, ಅದಕ್ಕೆ ಎಲ್ಲನೂ ಒಂದೇ ಸರಿ ಬೆಳಗ್ಗೆಯಿಂದನೂ ಸ್ವಲ್ಪ ಬ್ಯುಸಿ ಇದ್ದೆ. ಅದೇ ಇದನ್ನು ವರ್ಕ್ ಹಾಕೋಕ್ಕೆ ಬಿಟ್ಟು, ಹಾಗೆ ಇನ್ನು ಕೆಲವರೆಲ್ಲನೂ ಬಟ್ಟೆ ಸ್ಟಿಚಿಂಗು ಅದು ಇದು ಅಂತ ಹೇಳ್ಬಿಟ್ಟು ಆ ಥರ ಈ ಥರ ಬಂದಿದ್ದರು. ಸರಿ, ಇನ್ನೊಂದು ಬ್ಲೌಸ್ ಇದೆ, ಅದನ್ನು ಕಟ್ ಮಾಡಿ, ಅಂದರೆ ಅವರು ನೆನ್ನೆ ಹೇಳಿದರು. ಬೆಳಗ್ಗೆಯಿಂದ ಆಗಲೇ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅಂದರೆ ಅದೇ ಬರ್ತಾಯಿದ್ರು ಅವರು ಅದಕ್ಕೋಸ್ಕರ ಆಗಲಿಲ್ಲ. ಅದಕ್ಕೆ ಇವಾಗ ಕಟ್ ಮಾಡಿಕೊಂಡು ಬಂದು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಅಂದರೆ ಇದು ನಾರ್ಮಲ್ ಪ್ಲೈನ್ ಬ್ಲೌಸೇನೆ. ಇನ್ನು ಶುಕ್ರವಾರ ಸ್ನಾನ ಎಲ್ಲನೂ ಮಾಡಿಕೊಂಡು ಬಂದೆ. ಇನ್ನೇನು ಪೂಜೆ ಮಾಡೋ ಹಾಗೆ ಇರಲಿಲ್ಲ, ಅದಕ್ಕೆ ಸ್ನಾನ ಮಾಡಿಕೊಂಡು ಹಾಗೆ ಬಂದು ಇಲ್ಲಿ ಇದನ್ನು ಬ್ಲೌಸ್ನ ಸ್ಟಿಚ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಇನ್ನೂ ಸುಮಾರು ಇದ್ದಾವೆ. ನೆನೇನು ಅಷ್ಟೇ ಅರ್ಜೆಂಟಾಗಿ ಒಂದು ಬ್ಲೌಸ್, ಒಂದು ಪ್ಲೈನ್ ಬ್ಲೌಸು, ಒಂದು ಡಿಸೈನ್ ಬ್ಲೌಸು ಆ ಥರ ಸ್ಟಿಚ್ ಮಾಡಿ ಅರ್ಜೆಂಟಾಗಿ ಕೊಟ್ಟಿದ್ದು. ಅವರು ನಿನ್ನೆ ಸಾಯಂಕಾಲ ಅಲ್ಲ, ಅವತ್ತು ಬೆಳಿಗ್ಗೆನೇ ಬಂದು 8:30 ಆ ಥರ ಬಂದು ಕೊಟ್ಟು 1 o'clockಗೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡೋದ್ರು. ಆ ಥರ ಇಲ್ಲ ಇದೆ. ಈ ನಡುವೆ ಊರಿಗೆ ಹೋಗಿದ್ದಕ್ಕೆ ನನಗೆ ಏನೇ ಕೆಲಸ ಜಾಸ್ತಿ ಆಗೋಗ್ತಾಯಿದೆ. ಇನ್ನೂ ಬಟ್ಟೆ ಎಲ್ಲನೂ ಇದ್ದಾವೆ, ಅರ್ಜೆಂಟ್ ಬಟ್ಟೆ ಎಲ್ಲನೂ ಕಟ್ ಮಾಡಿರೋದು, ಕಟ್ ಮಾಡಿ ಕೊಡೋ ಅಂಥದ್ದು ಆ ಥರ ಎಲ್ಲನೂ ಇದ್ದಾವೆ ಸ್ಟಿಚ್ ಮಾಡಿ. ಹಾಗೆ ಈ ನಡುವೆ ವ್ಲಾಗ್ ತೆಗಿಲಿಲ್ಲ. ನಮ್ಮ ಊರಿನ ವ್ಲಾಗೇ ಬರ್ತಾಯಿದೆ ಅಂತ ಹೇಳಿ ಅಂದ್ಕೋಬೋದು. ನಾನು ಕಂಪ್ಯೂಟರ್ ಮಿಷನ್ ತಂದಾಗಿಂದನೂ ನಿಮಗೆ ವಿಡಿಯೋ ಮಾಡಲಿಲ್ಲ, ಅದನ್ನು ಅಷ್ಟೇ ಹಾಕ್ತೀನಿ. ಫಸ್ಟ್ ಟೈಮ್ ತಂದಿದ್ದಾಗ ಎಲ್ಲನೂ ವಿಡಿಯೋನ ಮಾಡ್ಕೊಂಡಿದ್ದೆ, ಆದರೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ನೋಡೋಣ ಯಾವಾಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಇದು ವಿಡಿಯೋ ಬರೋಕ್ಕಿಂತ ಮುಂಚೆನೇ ಹಾಕಿರ್ತೀನಿ, ಇಲ್ಲ ಅಂದರೆ ಹಿಂದೆ ಆದರೂ ಹಾಕಿರ್ತೀನಿ. ನೋಡಿ ಬನ್ನಿ, ಇವಾಗ ಈ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಈ ವ್ಲಾಗ್ ಬಂದ್ಬಿಟ್ಟು ಮೊಹರಂ ದಿನದ ವ್ಲಾಗ್. ಆವತ್ತಿನ ದಿನ ಮಾಡ್ಕೊಂಡಿದ್ದಂಥ ವ್ಲಾಗ್ ಆಗಿರುತ್ತೆ. ಅವತ್ತು ತುಂಬ ದಿನವೇ ಆಗೋಯ್ತು ಅಂತ ಹೇಳಿ ಅಂದ್ಕೊಳ್ಳಿ. ಹೇಗಿದ್ರೂ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇರಲಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಅವತ್ತು ಬಂದ್ಬಿಟ್ಟು ಮೊಹರಂ ಅಂದರೆ ಇನ್ನು ನಮ್ಮ ಅಂದರೆ ಇಬ್ಬರೂ ಮಿಕ್ಸ್ ಆಗಿ ಮಾಡ್ತಾರಲ್ವ, ನಮ್ಮ ಹಿಂದೂಸು ಮತ್ತು ಮುಸ್ಲಿಮ್ಸ್ ಅವರು ಇಬ್ಬರದ್ದು ಇರುತ್ತೆ ಹಬ್ಬ. ಅದಕ್ಕೆ ಅವತ್ತೆಲ್ಲನೂ ಈ ಥರ ಭಜನೆ ಹಾಡುಗಳು ಈ ಥರ ಎಲ್ಲ ಇತ್ತು. ಸಾಮಾನ್ಯವಾಗಿ ನಾನು ಹೋಗೋದಿಲ್ಲ. ಹೀಗೆ ನನ್ನ ಮಗ ಮತ್ತು ನಾನು ಪಕ್ಕದ ಮನೆಯವರು, ಅಂದರೆ ನಮ್ಮ ಗಿತ್ತಿ ಅವರೆಲ್ಲನೂ ಹೋಗಿ ಬರೋಣ, ನೋಡಿಕೊಂಡು ಬನ್ನಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಹೋದರೆ ಆದರೆ ಹೇಳ್ದೆ ಅಲ್ವ, ನಮಗೆ ಆ ಥರ ಎಲ್ಲನೂ ರೂಢಿ ಇಲ್ಲ ಹೋಗಿ ಎಲ್ಲನೂ. ಹೇಳ್ಬೇಕು ಅಂದರೆ ಮೊನ್ನೆ ನಮ್ಮೂರಲ್ಲಿ ಆಯ್ತಲ್ವ ಆರ್ಕೆಸ್ಟ್ರಾ, ಅದು ಒಂದಕ್ಕೇ ಅಷ್ಟು ಹೊತ್ತು ಇದ್ದಿದ್ದಂಥದ್ದು ಲೈಫಲ್ಲೇ ಇದೆ ಫಸ್ಟ್ ಟೈಮು.
ಇಷ್ಟು ಆದ್ರೂ ಅದಕ್ಕೆ ಸರಿ ಅಂತೇಳ್ಬಿಟ್ಟು ಹೋದರೆ ಏನೋ ನನಗೆ ಇಷ್ಟ ಆಗಲಿಲ್ಲ. ಮತ್ತು ಯಾವಾಗ ಹೊರ್ಟೋಗೋಣ ಮನೆಗೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಅಂದರೆ ಇದು ಬಂದ್ಬಿಟ್ಟು ಮೆರವಣಿಗೆ ಥರ ಹೋಗ್ತಾ ಇದ್ದಿದ್ದು, ಮುಂದ್ಗಡೆ ಭಜನೆ ಆಡಿಕೊಂಡು ಹಾಡುಗಳು ಹೇಳ್ಕೊಂಡು ಆ ಥರ ಹೋಗ್ತಾ ಇದ್ದಿದ್ದಂಥದ್ದು, ಒಂದು ಹತ್ರ ಕೂರಿಸಿರೋಂಥದ್ದಲ್ಲ. ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಅಂತೇಳಿ ಹಾಗೆ ನಿಂತ್ಕೊಂಡಿದ್ದೆ ಅಲ್ಲಿ. ನಮ್ಮ ಮನೆಗೆ ಹೋಗೋಕ್ಕೆ ರೋಡ್ ಕ್ಲಿಯರ್ ಆಗಲಿ ಹೋಗೋಣ ಅಂತ ಹೇಳ್ಕೊಂಡು ಯಾವಾಗ ಆಗತ್ತೆ ಅಂತ ಸ್ವಲ್ಪ ಹೊತ್ತು ನೋಡಿ ಹಾಗೆ ಬಂದುಬಿಟ್ವಿ. ನೋಡಿದ್ರಲ್ಲ, ಈ ಥರ ಸಾಂಗ್ಸ್ ಎಲ್ಲನೂ ಹಾಕ್ಕೊಂಡು ಈ ಥರ ಆಡ್ತಾ ಇದ್ದಿದ್ದು ದೊಡ್ಡವರು ಚಿಕ್ಕವರು. ಇವಾಗ ಎಲ್ಲನೂ ಇದೇ ಥರ ಆಗ್ಬಿಟ್ಟಿದೆ. ಎಲ್ಲ ಊರುಗಳಲ್ಲೂ ಅಷ್ಟೇ ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ತಾರೆ ದೊಡ್ಡವರು ಚಿಕ್ಕವರು ಎಲ್ಲನೂ. ಇವ್ರನ್ನಷ್ಟೇ ಗ್ರೂಪ್ ಆಗಿ ಹೋಗಿ ಮಾಡೋ ಅಂಥವ್ರು, ಪಕ್ಕದ ಊರಿನವರೇ ಬಂದಿದ್ದಂಥದ್ದು. ಸರಿ, ನಾನು ಇದನ್ನು ನೋಡಿಕೊಂಡು ಬಂದ್ಬಿಟ್ಟೆ ಫ್ರೆಂಡ್ಸ್. ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ನಮ್ಮೂರಲ್ಲಿ ಒಂಥರ ನೋಡಿದ್ವಲ್ಲ, ಅದು ಡೀಸೆಂಟಾಗಿ ಕ್ಲಾಸಿಕ್ಕಾಗಿ ಇತ್ತು. ಇದು ಸ್ವಲ್ಪ ನನಗೆ ಇದು ಸಾಂಗ್ಸ್ ಇದ್ದಿದ್ದರಿಂದ, ಅಂದರೆ ಸಿನಿಮಾ ಸಾಂಗ್ಸು ಆ ಥರ ಎಲ್ಲನೂ ಇಷ್ಟ ಆಗಲಿಲ್ಲ. ನಾನು ಬಂದ್ಬಿಟ್ಟೆ. ಅದು ಬೇರೆ ಈ ಥರ ಉದ್ದಕ್ಕೂ ಹೋಗೋದು ಅದು ಇದು ಅಂದರೆ ಹೋಗಿರ್ತೀವಲ್ವ, ಎಲ್ಲರೂ ಒಂಥರ ನೋಡ್ತಾ ಇರ್ತಾರೆ. ಅಂದರೆ ಯಾರಿವರು ಅಂತ ನೋಡೋರು ನೋಡ್ತಾರೆ, ಇವ್ರೇನು ಇವ್ರು ಬಂದ್ಬಿಟ್ಟಿದ್ದಾರಲ್ಲ ಅಂತ ನೋಡೋರು ನೋಡ್ತಾರೆ. ಅದಕ್ಕೋಸ್ಕರನೇ ಬಂದ್ಬಿಟ್ಟೆ. ಅಂದರೆ ಹೆಚ್ಚಾಗಿ ನಾನು ಎಲ್ಲೂ ಆಚೆ ಈಚೆ ಎಲ್ಲೂ ಹೋಗೋದಿಲ್ಲ ಫ್ರೆಂಡ್ಸ್. ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಕೆಲಸ ಆಯಿತು, ಇಷ್ಟು ಬಿಟ್ಟರೆ ಬೇರೆ ಇನ್ನೆಲ್ಲೂ ಆ ಥರ ಎಲ್ಲ ಹೋಗೋದು ಬರೋದು ಈ ಥರ ಏನೂ ಮಾಡಲ್ಲ. ಯಾವಾಗಾದರೂ ಅದೇ ಸಂತೆಗೆ, ಮನೆಯಿಂದ ಆಚೆ ಹೋಗ್ತೀನಿ ಅಂದರೆ ಸಂತೆಗೆ ಹೋಗ್ತೀನಿ, ಇಲ್ಲ ಏನಕ್ಕಾದರೂ ಗಂಗಮ್ಮ ದೇವಸ್ಥಾನಕ್ಕೆ, ಇಲ್ಲ ನಮ್ಮ ಫ್ಯಾಕ್ಟ್ರಿ ಹತ್ರ ಹೋದರೆ, ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಹೋದರೆ ಅಲ್ಲಿಗೆ. ಅಷ್ಟು ಬಿಟ್ಟರೆ ಅದನ್ನು ರೇರು. ಆದಷ್ಟು ನನ್ನ ಮಗನ ಕೈಯಲ್ಲೇ ಸಂತೆ ಎಲ್ಲನೂ ಮಾಡಿಸ್ಬಿಡ್ತೀನಿ. ಏನಾದರೂ ಅಂಗಡಿಯಲ್ಲಿ ಏನಾದರೂ ಬೇಕು ಅಂದ್ರೂ ನನ್ನ ಮಕ್ಕಳೇ ತೊಗೊಂಬಂದು ಕೊಟ್ಬಿಡ್ತಾರೆ. ಆ ಥರ ಇರೋದ್ರಿಂದ, ಅಂದರೆ ನನಗೆ ಹೇಗೆ ಅಂದರೆ ನಮ್ಮ ಅಪ್ಪನೂ ಹಾಗೇ ಬೆಳೆಸ್ಬಿಟ್ರು. ಇಲ್ಲಿ ಬಂದಾಗೂ ಅದೇ ಇದು ಕಂಟಿನ್ಯೂ ಆಗೋಗಿದೆ. ಆಚೆ ಹೋಗಬೇಕು ಅಂದರೆ ನಮ್ಮವರೇನು ಹೋಗಬೇಡ ಅನ್ನಲ್ಲ, ಹೋಗಿ ಬಂದರೂ ಇನ್ನೂ ರೂಢಿ ಆಗುತ್ತೆ ಅಂತಾರೆ. ಆದರೆ ನನಗೇನೆ ಅಲ್ಲಿ ಬೆಳೆದ ವಾತಾವರಣ ಇವಾಗ್ಲೂ ಆಚೆ ಈಚೆ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಅದೆಲ್ಲ ಆಗಿದ್ದಾದಮೇಲೆ ಇದು ನೆಕ್ಸ್ಟ್ ಡೇ. ಅದು ಸ್ವಲ್ಪನೇ ಕ್ಲಿಪ್ಪಿಂಗ್ ಹಾಕಿದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿ ಅಂದ್ಕೊಂಡಿದ್ದೀನಿ, ನೋಡೋಣ. ಮತ್ತು ನೆಕ್ಸ್ಟು ಅದು ಒಂದು ವರ್ಕ್ ಆಗಿದೆ, ಮತ್ತು ಇದೂ ಅಷ್ಟೇ ಚಿಕ್ಕ ಹುಡುಗಿದು ಲಂಗ ಬ್ಲೌಸು, ಒಂದು 3 ಇಯರ್ಸ್ ಪಾಪದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದೂ ಅಷ್ಟೇ ಒಂದು ಸಣ್ಣ ಕ್ಲಿಪ್ಪಿಂಗು. ಅದಕ್ಕೋಸ್ಕರನೇ ಹೇಳಿದೆ ಅಲ್ವಾ, ನನ್ನ ವಿಡಿಯೋದಲ್ಲೂ ಅಷ್ಟೇ ಆಲ್ಮೋಸ್ಟ್ ನನ್ನ ರೊಟೀನು, ನಾನು ಮನೆಯಲ್ಲಿ ಇರೋಂಥದ್ದೇ ಬರ್ತಾ ಇರುತ್ತೆ ನನ್ನ ವ್ಲಾಗ್ಸು. ಹೇಳ್ದಲ್ವ, ನಾನು ಆಚೆ ಈಚೆ ಎಲ್ಲೂ ಅಷ್ಟು ಹೆಚ್ಚಾಗಿ ಓಡಾಡೋದು ಆಗೋದಿಲ್ಲ. ಅಂದರೆ ರೂಢಿ ಇಲ್ಲ. ಇವಾಗ ಹೋಗ್ಬೇಕು ಅಂದರೆ ಯಾರಾದರೂ ಒಬ್ಬರ ಜೊತೆಯಲ್ಲಿದ್ದೇ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಎಲ್ಲಾದರೂ ಹೋಗ್ಲಿನೂ ನಾನು ಮಕ್ಕಳ ಜೊತೆನೇ ಹೋಗ್ತೀನಿ. ಒಬ್ಬಳೇ ಹೋಗೋಕ್ಕಂತೂ ಆಗೋದಿಲ್ಲ. ಅವರು ಸ್ಕೂಲು ಕಾಲೇಜು ಏನಾದರೂ ಇದ್ರೂ ಹೇಗಪ್ಪ ಹೋಗೋದೊಬ್ಬರೇ ಅನ್ನೋ ಒಂದು ಇದು ಬಂದ್ಬಿಡುತ್ತೆ. ಅಂದರೆ ಫ್ರೀಯಾಗಿ ಧಾರಾಳವಾಗಿ ಹೋಗಿ ಬಂದು ಆ ಥರ ಎಲ್ಲನೂ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ಆವತ್ತಿಂದ ಬೆಳ್ಕೊಂಡು ಬಂದ್ಬಿಟ್ಟಿರೋದಲ್ವ, ಅದಕ್ಕೆ ಇವಾಗ ಮಧ್ಯದಲ್ಲಿ ಒಂದೇ ಸಲ ಆ ಥರ ಮಾಡೋಕ್ಕೂ ಆಗೋದಿಲ್ಲ. ಏನೊಂದಕ್ಕೂ ಮಕ್ಕಳ ಜೊತೆಯಲ್ಲೇ ಇರ್ತಾರೆ, ಹಾಗಾಗ್ಬಿಟ್ಟಿದೆ. ಅದಕ್ಕೆ ನನ್ನ ವ್ಲಾಗ್ಸು ಅಷ್ಟೇ ಆಲ್ಮೋಸ್ಟ್ ನನ್ನ ಮನೆಯಲ್ಲೇ ಇರೋವಂಥವೇ ಬರ್ತವೆ. ಇಲ್ಲಾಂದರೆ ನಮ್ಮ ಊರಿಗೆ ಹೋಗ್ತೀನಿ, ಇಲ್ಲ ನಮ್ಮ ಅಕ್ಕಂದ್ರ ಊರಿಗೆ ಹೋಗ್ತೀನಿ, ಅದೇ ವಿಡಿಯೋಸೇ ಬರ್ತವೆ. ಅಷ್ಟು ಹೆಚ್ಚಾಗಿ ನಾನು ಎಲ್ಲೂ ಆಚೆ ಈಚೆ ಹೋಗೋದು ನನಗೆ ರೂಢಿ ಇಲ್ಲ. ಆ ಕಡೆ ನಮ್ಮ ಅಪ್ಪ ಅವರು ಅದೇ ಥರ ರೂಢಿ ಮಾಡಿಬಿಟ್ಟಿದ್ರು. ನಮ್ಮ ಅಪ್ಪ ಅವರು ಅಂದರೆ ನಮ್ಮಪ್ಪ ನಮ್ಮಮ್ಮ, ನಾವು ನಮ್ಮ ಕೆಲಸ ಏನೋ ನಾವೇನೋ
ಸ್ಕೂಲ್ಗೆ ಹೋಗೋದು ಮತ್ತು ಬಂದು ಹಸುಗಳಿರ್ತಾಯಿದ್ವು, ಹಾಗೆ ಹೊಲದ ಹತ್ರ ಆ ಕಡೆ ಹೋಗೋದು ಬರೋದು, ಈ ಥರ ನಮ್ಮ ಕೆಲಸ ನಾವೇನೋ ಈ ಥರ ಏನಾದರೂ ಕೆಲಸ ಇದೆ ಅಂತ ಅಂದರೆ ಹಬ್ಬಕ್ಕೆ ಆ ಥರ ಎಲ್ಲನೂ ನಮ್ಮ ಅಪ್ಪ ಅವರೇ ಏನು ಬೇಕೋ ಅದೆಲ್ಲನೂ ತೊಗೊಂಬಂದು ಕೊಡ್ತಾಯಿದ್ರು. ನಾವೆಲ್ಲೂ ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಎಲ್ಲನೂ ನನ್ನ ಲೈಫ್ ರೊಟೀನು ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಇಷ್ಟ ಆಗ್ತಾ ಇಲ್ವೇನೋ ಅಷ್ಟು ಹೆಚ್ಚಾಗಿ. ಅಂದರೆ ವ್ಯೂಸ್ ಸ್ವಲ್ಪ ಕಡಿಮೆ ಬರುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂದರೆ ವ್ಯೂಸ್ ಏನಾದರೂ ಸ್ವಲ್ಪ ಜಾಸ್ತಿ ಬಂದು ಅದೂ ನಮಗೆ ಮೋಟಿವೇಶನ್ ಅಲ್ವ, ಚೆನ್ನಾಗಿ ನೋಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಒಂದು ಹುಮ್ಮಸ್ಸು ಬರುತ್ತೆ. ಇಲ್ಲ ಅಂದರೆ ಬೇಡ ಬಿಡು ಅಂತೇಳಿ ಅನಿಸ್ಬಿಡತ್ತೆ.